ನಮಸ್ಕಾರ. SLV ಎಲೆಕ್ಟ್ರಾನಿಕ್ಸ್ಗೆ ಇವತ್ತು ನನ್ನ ಹತ್ರ ಒಂದು LED TV ಬಂದಿದೆ 40 ಇಂಚು. ಅದು ಬಂದ್ಬಿಟ್ಟು ಸ್ಟ್ಯಾಂಡ್ ಬೈ ರಿಲೀಸ್ ಆಯ್ತಾಯಿಲ್ಲ ಅಂತ. ಕಂಪ್ನಿ ಬಂದು ಮಿಟಾಸಿ ಅಂತ. ನೋಡಿ, ಈ ಮಾಡೆಲ್ ಬೋರ್ಡ್ ಇದೆ. ಇದು TPV56PB801. ಇದು ಸ್ಟ್ಯಾಂಡ್ ಬೈ ರಿಲೀಸ್ ಆಗ್ತಾಯಿಲ್ಲ ಅಂತ ಬಂದಿತ್ತು ನನ್ನ ಹತ್ರ. ಇದಕ್ಕೆ ನಾನು ವೋಲ್ಟೇಜ್ಗಳೆಲ್ಲ ಚೆಕ್ ಮಾಡಿ ಏನೇನು ವೋಲ್ಟೇಜ್ ಬರಬೇಕು ಫಸ್ಟು ನಿಮಗೆ ತಿಳಿಸ್ತೀನಿ. ಇದಕ್ಕೆ ನೋಡಿರಿ, ನಾನು ವೋಲ್ಟೇಜ್ ಏನೇನು ಬರಬೇಕು ಅಂತ ಆನ್ ಮಾಡ್ಕೊಳ್ಳೋಣ. ಫಸ್ಟು ಆನ್ ಮಾಡಿಕೊಂಡು ಇಲ್ಲಿ 12 ವಾಟ್ಸ್ ಬರಬೇಕು. ನಿಮಗೆ ಎಲ್ಲ ತೋರಿಸ್ತೀನಿ. ಇಲ್ಲಿ ಮೀಟ್ರು ಚೊಂಡು ಒಂದು ಕೈಲಿ ವಿಡಿಯೋ ಮಾಡಿಕೊಂಡು 12 ವಾಟ್ಸ್ ಬರಬೇಕು. ನೋಡಿ, 12 ವಾಟ್ಸ್ ಬರ್ತಾಯಿದೆ. 12 ವಾಟ್ಸ್ ಬರ್ತಾಯಿದೆ. ನೋಡಿ, ಇಲ್ಲಿ ನಿಮಗೆ 5 ವಾಟ್ಸ್ ಬರಬೇಕು. ನೋಡಿ, 5.1 ಬರ್ತಾಯಿದೆ. ಮತ್ತು ನಿಮಗೆ ನೋಡಿ ಇಲ್ಲಿಗೆ 3.3 ಬರಬೇಕು. ನೋಡಿ, 3.3 ಬರ್ತಾಯಿದೆ. ಮತ್ತು ಇಲ್ಲಿ 1.7 ಬರಬೇಕು. ನೋಡಿ, 1.1 ಬರ್ತಾಯಿದೆ. ಕರೆಕ್ಟಾಗಿದೆ. ಸೊ ಇದೆಲ್ಲ ರೆಗ್ಯುಲೇಟರ್ ಚೆನ್ನಾಗಿದೆ. ಅದಕ್ಕೆ ನಾವು ಏನು ಮಾಡ್ಕೊಬೇಕಂದ್ರೆ, ಈ ರೆಗ್ಯುಲೇಟರ್ IC ಇದೆಯಲ್ಲ, ಇದೊಂದು ಚೇಂಜ್ ಮಾಡ್ಕೊತೀನಿ. ಇದೊಂದು ಚೇಂಜ್ ಮಾಡಿಕೊಂಡು ಮತ್ತು ಏನಾಗಿದೆ ಅದು ಚೇಂಜ್ ಮಾಡ್ಕೊತೀನಿ. ನನ್ನ ಹತ್ರ ಸೇಮ್ ಒಂದು ಬೋರ್ಡ್ ಇದೆ. ಈ ಥರ ನನ್ನ ಹತ್ರ ಅದು ಸೇಮ್ IC ಇಲ್ಲ, ಸೇಮ್ ಬೋರ್ಡ್ ಇದೆ. ಇದರಲ್ಲಿ ತೆಗೆದು ಹಾಕ್ಕೊಂಡು ಚೇಂಜ್ ಮಾಡ್ಕೊಳ್ಳೋಣ. ಚೇಂಜ್ ಮಾಡ್ಕೊಂಡು IC ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. IC ಹಾಕ್ಕೊಂಡು ಈಗ ಆನ್ ಮಾಡೋಣ. ಒಂದು 2 ನಿಮಿಷ ಬಿಡಬೇಕಾಗತ್ತೆ. IC ಹಾಕ್ಕೊಂಡು ಸ್ವಲ್ಪ ಕೋಲ್ಡ್ ಆಗಲಿ. ನಾನು ಸಾಲ್ಟ್ರ್ ಗನ್ನಲ್ಲಿ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ. ಆ ಕಡೆ ಸ್ವಲ್ಪ ಸೈಡಲ್ಲಿ ಕೂತೈತೆ. ನೀವು ಬ್ಲೋವರಲ್ಲಿ ಹಾಕ್ಕೊಳ್ಳಿ. ಬ್ಲೋವರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರೆಡ್ ಲೈಟ್ ಬಂದೈತೆ. ಆಲ್ಮೋಸ್ಟ್ ಒಂದು 10 ಬೋರ್ಡಲ್ಲಿ ಒಂದು 8 ಬೋರ್ಡ್ ಇದೇ ಥರನೇ ಸಿಗುತ್ತೆ. ಇವಾಗ ಇದು ನನ್ನ ಹತ್ರ ಬ್ಲೋವರ್ ಇಲ್ಲ, ಅದಕ್ಕೋಸ್ಕರ ನಾನು ಸಾಲ್ಟ್ರ್ ಗನ್ನಲ್ಲಿ ನಿಧಾನಕ್ಕೆ ಬಿಚ್ಚಿ ಹಾಕ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಬೈ ರಿಲೀಸ್ ಮಾಡ್ತೀನಿ. ಸ್ಟ್ಯಾಂಡ್ ಬೈ ರಿಲೀಸ್ ಆಯಿತು. ಸೊ ಸೆಟ್ಟು ಓಕೆ ಆಯ್ತಿದ್ದು ಆಯಿತಾ. ನಾನು ಇಷ್ಟೇ ಸ್ನೇಹಿತರೆ, ಇದು ಸ್ಟ್ಯಾಂಡ್ ಬೈ ರಿಲೀಸ್ ಆಗೋಲ್ಲ ಅಂತ ಬಂತು ನನ್ನ ಹತ್ರ. ನನ್ನ ಹತ್ರ ಸೇಮ್ ಬೋರ್ಡಿಂದ ಒಂದು ರೆಗ್ಯುಲೇಟರ್ ICನ ಚೇಂಜ್ ಮಾಡಿದ್ದೀನಿ. ನೋಡಿ, ಸ್ಟ್ಯಾಂಡ್ ಬೈ ರಿಲೀಸ್ ಆಗೈತೆ. ಇವು ಫಸ್ಟು ವೋಲ್ಟೇಜ್ಗಳೆಲ್ಲ ಚೆಕ್ ಮಾಡ್ಕೊಬೇಕಾಗತ್ತೆ ಇದಕ್ಕೆ. ಮತ್ತು ಇನ್ನೂ ಈ ಥರದ್ದು ಯಾವ್ದಾನ ನಿಮಗೆ ಏನಾನ ಕಂಪ್ಲೇಂಟು ಈ ಥರದ್ದು ಯಾವ್ದಾನ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಅದರಲ್ಲಿ ನನ್ನ ಚಾನಲ್ಗಳಲ್ಲೆಲ್ಲ ಇರುತ್ತೆ. 12 ವಾಟ್ಸ್ ಪರ್ಫೆಕ್ಟಾಗಿ ಇಲ್ಲಿ ಬರಬೇಕು ಇಲ್ಲಿಗೆ. ಆಮೇಲೆ ಬನ್ನಿ, ಈಗ ಸ್ಟ್ಯಾಂಡ್ ಬೈ ರಿಲೀಸ್ ಆಗೈತಲ್ಲ, ಈಗ ನೋಡೋಣ. ಈಗ LEDs ವೋಲ್ಟೇಜು ಬಂದಿದೆಯಾ ಅಂತ ನೋಡೋಣ. LEDs ವೋಲ್ಟೇಜು ಬಂದಿದೆಯಾ ಅಂತ. LEDs ವೋಲ್ಟೇಜು ಬಂದಿದೆಯಾ ಅಂತ ನೋಡೋಣ. ನೋಡಿ, LEDs ವೋಲ್ಟೇಜ್ ಬಂದಿದೆ ಆಯಿತಾ. ಓಕೆ ಆಗಿದೆ ಸೆಟ್ಟು. ಬಟ್ ನಾನು ಒಂದು ಕೈಯಲ್ಲಿ ಸಾಲ್ಡ್ರ್ ಮಾಡ್ಕೊಂಡು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ತೋರಿಸೋದ್ರಲ್ಲಿ ಇದಾಗ್ತಾಯಿದೆ. ಇದ್ರ ಪ್ರಾಬ್ಲಮ್ ಏನು ಅಂತಂತ ನಿಮ್ಗೆ ಗೊತ್ತಾಯ್ತಲ್ಲ, ನಾನು ತೋರಿಸಿದ್ದೀನಲ್ಲ. ನಿಮಗೆ ಇಲ್ಲಿಗೆ 12 ವಾಟ್ಸ್ ಬರಬೇಕು, ಮತ್ತು 5 ವಾಟ್ಸ್ ಬರಬೇಕು, 1.1 ಬರಬೇಕು. ಇದಕ್ಕೆ ಇಲ್ಲಿ 1.1 ಬರಬೇಕು, ಮತ್ತು ಇದಕ್ಕೆ 3.3 ಬರಬೇಕು. ಆಮೇಲೆ ಇದು ರೆಗ್ಯುಲೇಟರ್ IC ಇದೆಲ್ಲ ಚೇಂಜ್ ಆದಮೇಲೆ ಒಂದ್ಸಲ ರೆಗ್ಯುಲೇಟರ್ IC ಚೇಂಜ್ ಮಾಡಿ. ರೆಗ್ಯುಲೇಟರ್ IC ಚೇಂಜ್ ಮಾಡಿ ಓಕೆ ಆಗಿಲ್ಲ ಅಂತಂದರೆ ಇದರಲ್ಲಿ ನೀವು ಇದು ಬಂದ್ಬಿಟ್ಟು ಮೆಮೊರಿ ICನ ಕೆಲವರು ಅದನ್ನು ನಿಮಗೆ ಮೆಮೊರಿ ಮಾಡ್ತಾರೆ. ನಿಮ್ಮ ಹತ್ರ ಸಿಸ್ಟಮ್ ಎಲ್ಲ ಇಲ್ಲ, ಕೆಲವರು ಮೆಕ್ಯಾನಿಕ್ಗಳ ಹತ್ರ ಸಿಸ್ಟಮ್ ಎಲ್ಲ ಇರೋಲ್ಲ, ಎಲ್ಲ ಥರ ಸಿಸ್ಟಮ್ ಇರೋಲ್ಲ. ಸೊ ಬೋರ್ಡ್ ಚೇಂಜ್ ಮಾಡಿಬಿಡೋದು ಬೆಸ್ಟು. ಇದೆಲ್ಲ ಮಾಡೋ ಬದಲು ಒಂದು ಹೊಸ ಬೋರ್ಡೇ ಹಾಕ್ಬಿಡೋದು ಬೆಸ್ಟು, ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡಿಬಿಟ್ಟು. ಸೊ ನಾನು ಇದೊಂದು ಚೇಂಜ್ ಮಾಡಿದೆ ರೆಗ್ಯುಲೇಟರ್ IC. ಸೊ ಓಕೆ ಆಗೈತೆ ನಂದು. ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.